ಸಮಾಜದ ಜನರಲ್ಲಿನ ಧಾರ್ಮಿಕ ನಂಬಿಕೆಗಳು ಸಂಕಷ್ಟದಿಂದ ಬದುಕುವ ಛಲ ಕಳೆದುಕೊಂಡಾಗ ಆತ್ಮಸ್ಥೈರ್ಯ ತುಂಬುವ ಶಕ್ತಿಯಾಗಲಿದೆ ಅಂತ ಸಮಾಜ ಸೇವಕ ಎನ್ಎಂ ರವಿಕುಮಾರ್ ಅಭಿಪ್ರಾಯಪಟ್ಟರು. ನಗರಸಭೆ ವ್ಯಾಪ್ತಿಯ ರೋಹಿತ್ ನಗರದಲ್ಲಿ ಸಮಾಜ ಸೇವಕ ರವಿಕುಮಾರ್ ಸಹಕಾರದೊಂದಿಗೆ ಆಯೋಜಿಸಿದ್ದ ಓಂ ಶಕ್ತಿ ಅಮ್ಮನವರ ದರ್ಶನ ಯಾತ್ರೆ ಸುಮಾರು 300ಕ್ಕೂ ಹೆಚ್ಚು ನಿವಾಸಿಗಳು ಈ ಪ್ರವಾಸ ಕೈಗೊಂಡಿದ್ದು, ಅವರಿಗೆ 3 ಖಾಸಗಿ ಬಸ್ನ ವ್ಯವಸ್ಥೆ ಮಾಡಲಾಗಿದೆ. ಸಮಾನತೆಯನ್ನ ಸಾರುವ ರಕ್ತದ ಬಣ್ಣವಾದ ಕೆಂಪು ವರ್ಣದ ವಸ್ತ್ರ ಧರಿಸಿದ ಭಕ್ತರು ಈ ಯಾತ್ರೆ ಕೈಗೊಂಡಿದ್ದಾರೆ. ಪ್ರತಿ ವರ್ಷ ಓಂ ಶಕ್ತಿ ತಾಯಿ ಸೇವೆ ಮಾಡ್ತಿದ್ದೇನೆ. 2019ರಿಂದಲೂ ಹೀಗೆ ಉಚಿತವಾಗಿ ಪ್ರವಾಸವನ್ನ ಏರ್ಪಡಿಸ್ತಾ ಇದ್ದು, ಆ ತಾಯಿ ಬಳಿ ಹೋಗೋದಕ್ಕೆ ಆರ್ಥಿಕವಾಗಿ ಹಣವಿಲ್ಲದವರನ್ನ ಬಸ್ ಮಾಡಿ ಕಳುಹಿಸಿ ಕೊಡ್ತಿದ್ದೇನೆ. ಪ್ರತಿ ವರ್ಷ 4 ಬಸ್ ವ್ಯವಸ್ಥೆ ಮಾಡ್ತಿದ್ದು, ಅದರಂತೆ ಈಗ 3 ಬಸ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನೂ ಯಾರಾದ್ರೂ ಓಂ ಶಕ್ತಿ ತಾಯಿ ದೇವಸ್ಥಾನಕ್ಕೆ ಹೋಗೋರಿದ್ರೆ ಉಳಿದ ಬಸ್ಗಳ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಸಮಾಜ ಸೇವಕ ಎಂಎಂ ರವಿಕುಮಾರ್ ತಿಳಿಸಿದ್ರು. ಓಂ ಶಕ್ತಿ ತಾಯಿ ನೆಲೆಸಿರುವ ಜಾಗದಲ್ಲಿ 21 ಪುರುಷ ಹಾಗೂ ಮಹಿಳಾ ಸಿದ್ಧರು ಜೀವಂತ ಸಮಾಧಿಯಾಗಿದ್ದಾರೆ ಎಂಬ ನಂಬಿಕೆ ಇದೆ. ಮಹಿಳಾ ಸಿದ್ಧೆಯೊಬ್ಬರು ಇಲ್ಲಿ ಶಾಶ್ವತವಾಗಿ ನೆಲೆಸಿ ಭಕ್ತರನ್ನ ಪೊರೆಯುತ್ತಿದ್ದಾಳೆ ಎಂದು ಹೇಳಲಾಗ್ತಿದ್ದು, ಕರ್ನಾಟಕದಿಂದ ಸಾವಿರಾರು ಭಕ್ತರು ಪ್ರತಿ ವರ್ಷ ಡಿಸೆಂಬರ್ನಿಂದ ಫೆಬ್ರವರಿವರೆಗಿನ ಅವಧಿಯಲ್ಲಿ ಇಲ್ಲಿಗೆ ಯಾತ್ರೆ ಕೈಗೊಳ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ನವೀನ್ ಕುಮಾರ್, ಹನುಮಂತರಾಜು, ಹರೀಶ್, ನರಸಿಂಹಮೂರ್ತಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಾಧರ್ ದಣಿ, ಪೇಂಟ್ ಗಂಗಾಧರ್, ಯಾತ್ರಾ ವ್ಯವಸ್ಥಾಪಕಿ ತ್ರಿವೇಣಿ ರವಿಕುಮಾರ್, ಮೈತ್ರಿ ಗೌಡ, ಮಾಲತಿ, ಸ್ವಭಾಗ್ಯ ಹಾಗೂ ಮಾಲೆ ಧರಿಸಿದ ಮಹಿಳೆಯರು ಉಪಸ್ಥಿತರಿದ್ದರು. ನಮ್ಮ ಲೋಹಿತ್ ನಗರ ಕ್ಷೇತ್ರದಿಂದ ರವೀಣ್ ಅವರು ಸತತವಾಗಿ 4ನೇ ವರ್ಷದಿಂದ ಕರ್ಕೊಂಡು ಹೋಗ್ತಾ ಇರೋದು. ನಮ್ಗೆ ಯಾವುದೇ ತೊಂದರೆ ಆಗದೈತಿ, ಊಟದ ವ್ಯವಸ್ಥೆ ಆಗಲಿ, ಸ್ಥಾನದ ವ್ಯವಸ್ಥೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ನಮ್ಮನ್ನ ಸತತವಾಗಿ 4ನೇ ವರ್ಷದಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಶಕ್ತಿಗಳು ಏನು ಅನಿಸ್ತಾ ಇದೆ? ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸಗಳು, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೆ ಇವರು ನಮ್ಮ ಇದಕ್ಕೆ ಒಂದು ಅವ್ರಿಗೊಂದು ಸ್ಥಾನ ಕೊಟ್ಟು ಮುಂದೆ ಬೆಳೆಸಿದ್ರೆ ಜನಗಳನ್ನ ಅವರು ಬೆಳೆಸ್ತಾರೆ. ಮುಂದಕ್ಕೆ ಗ್ರಾಮವನ್ನು ಸ್ನೇಹನ ಅದೇ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ನನ್ನ ಆಯ್ಕೆ. ಮಂಜುನಾಥ್ ಶೆಟ್ಟಿ. ಆಮೇಲೆ 2 ಬಸ್ಸು, ಆಮೇಲೆ 3 ಬಸ್ಸು, ಈಗ 4 ಬಸ್ ಕೂಡ ಜನ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಅವ್ರ ಕುಟುಂಬಕ್ಕೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕೆ ಅಂದರೆ ಎಲ್ಲರೂ ಸ್ವಾರ್ಥದಿಂದ ಇದು ಮಾಡ್ತಾರೆ, ಇವರು ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರೆ. ಲೋಹಿತ್ ನಗರ ಗ್ರಾಮದಲ್ಲಿ ತುಂಬಾ ಎಲ್ಲ ಸೇವೆಗಳ್ನು ಕೊಡ್ತಾ ಇದ್ದಾರೆ ಸಾಮಾಜಿಕವಾಗಿ. ಅವ್ರಿಗೆ ತುಂಬ ಒಳ್ಳೇದು ಮಾಡಲಿ ದೇವರು. ನಮ್ಮ ಮೂಲಕನೂ ನಾವು ಓಂ ಶಕ್ತಿಲಿ ಕೇಳ್ಕೊಳ್ಳೋದೆ ಅವ್ರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಅವ್ರ ಕುಟುಂಬನ ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ಳೋದು. ಖಂಡಿತ ಅವ್ರಿಗೊಂದು ಅವ್ರಿಗೊಂದು ಸ್ಥಾನ ಕೊಟ್ಟರೆ ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ನಾವು ಅವಕಾಶ ಕೊಟ್ಟಂಗೆ ಆಗುತ್ತೆ. ಇನ್ನು ಮೇಲಿನ ಸ್ಥಾನಕ್ಕೆ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಸವಿತಾ. ಎಲ್ಲ ಜೊತೆಗಿರೋಣ. ವರ್ಷನೂ ಶಕ್ತಿ ಜಾಸ್ತಿ ಆಗಲಿ, ಮುಂದಿನ ವರ್ಷನೂ ಜಾಸ್ತಿ ಆಗಲಿ. ಆ ತಾಯಿ ನಮ್ಮವ್ವ ನಮ್ಮ ಲೋಹಿತ್ ನಗರಕ್ಕೆ ಇರೋಂಥ ಒಳ್ಳೆತನ, ಒಳ್ಳೆಯದನ್ನ ಯಾವುದೇ ರೀತಿ ಒಂದು ಇಲ್ತನ ಸ್ವಂತ ದುರುಪಯೋಗ ಪಡಿಸ್ಕೊಂಡೇ ಆ ಓಂ ಶಕ್ತಿ ತಾಯಿ ಎಲ್ಲರಿಗೂ ಒಳ್ಳೆ ಮನಸ್ಸು ಕೊಟ್ಟು, ಮತ್ತು ಆ ಕುಟುಂಬಕ್ಕೂ ಒಳ್ಳೆ ಮನಸ್ಸು ಕೊಟ್ಟು, ಆ ಕುಟುಂಬಕ್ಕೆ ಆ ತಾಯಿ ನಮ್ಮವ್ವ ಆಶ್ರಯ ಆಗಿರಲಿ. ಆ ತಾಯಿ ನಮ್ಮವ್ವ ಕುಟುಂಬ ಕಾಯಿಲೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಈಗ ಆಲ್ರೆಡಿ 165 ಜನ ಭಕ್ತಾದಿಗಳಿದ್ದಾರೆ. ಇನ್ನು ನಾಳೆ ಮಾಲೆ ಹಾಕೋರಿದ್ದಾರೆ. ಟೋಟಲ್ ಆಗಿ ಒಟ್ಟು ಒಂದು 200 ಜನ ಹೊರಟಿದ್ದೀವಿ ನಾವು. ಸುಮಾರು ಈಗ 3 ಬಸ್ ರೆಡಿ ಇದೆ. ನಾಳೆ ಬೆಳಗ್ಗೆ ಒಂದು ಸಾಧ್ಯವಾದಷ್ಟು ಸಿವಿಲ್ ಹೊರಟಿದ್ದಾರೆ, ಒಂದಷ್ಟು ಜನ ಸಿವಿಲ್ ಕರ್ಕೊಂಡು ಹೋಗಿ ಒಟ್ಟು 4 ಬಸ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಫುಲ್ ಈಗ ಮಾಲೆಗಳನ್ನ ಅವ್ರು ಹಾಕೊಂತ ಇದ್ದಾರೆ. ಸ್ವಲ್ಪ ಖುಷಿಯಿಂದ ಅವರೇನೆ ನಾವು ಮಾಲೆ ನಾವು ಹಾಕೊಂತೀವಿ, ನಮ್ಮನ್ನೆಲ್ಲ ಖುಷಿಯಿಂದ ಕರ್ಕೊಂಡೋಗಿ ಆ ತಾಯಿ ನಮ್ಮ ದರ್ಶನ ಮಾಡಿಸ್ಕೊಡಿ ಅಂತ ಕೇಳ್ಕೊಂಡಾಗ ನಾನು ಅದೇ ರೀತಿನೂ ಪ್ರತಿ ವರ್ಷನೂ ನಡ್ಕೊತಾ ಇದ್ದೀನಿ. ಇದು ಸುಮಾರು 4ನೇ ವರ್ಷದಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇದು 4ನೇ ವರ್ಷ ಇದು. ನನ್ನ ಹತ್ರ ಬಂದು ಕೇಳಿದಾಗ ನಾನು ಯಾವತ್ತೂ ಸಹಕಾರ ಮಾಡಲ್ಲ, ನಾನು ರಾಜಕೀಯ ಅಂತ ಯಾವತ್ತೂ ಏನು ಮಾಡಲ್ಲ. ನನ್ನ ಕೈಯಲ್ಲಿ ನಿರ್ಧಾರವಾಗಿ ಸೇವೆ ಮಾಡಬೇಕು. ಆ ತಾಯಿ ನಮ್ಮವ್ರನ್ನ ಕಳಿಸುವಂಥ ಶಕ್ತಿ ಆ ತಾಯಿ ನಮ್ಮವ್ವ ನನಗೆ ಕರುಣಿಸಿಲ್ಲ. ಅದ ಕಾರಣದಿಂದ ನಾನು ಓಂ ಶಕ್ತಿ ಹೋಗೋದಿಲ್ಲ, ನಾನು ಯಾವತ್ತೇ ಆಗಲಿ ಇಲ್ಲ ಅಂತ ಹೇಳಲ್ಲ. ನಾನು ನೇರವಾಗಿ ಅವ್ರಿಗೆ ಸಹಕಾರ ಮಾಡೋಕ್ಕಂತ ಜೊತೆಗಿರ್ತೀನಿ. ರವಿಕುಮಾರ್ ಅಂದ್ಬಿಟ್ಟು. शक्ति ओम
ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಅವ್ರ ಕಳ್ಸಂತ ಯಾವ್ದಪ್ಪ ಇಟ್ಕೊಳ್ವಾ बढ़िया बनाओ